ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಪಾರ್ಥಗೌಡ ಟೂರಿಸ್ಟ್. ಸ್ನೇಹಿತರೆ, ಈಗ ಬಂದ್ಬಿಟ್ಟು ನಿನ್ನೆ ರಾತ್ರಿ ನೋಡಿದ್ರಲ್ಲ, ನಿನ್ನೆ ಬಂದ್ಬಿಟ್ಟು ಇದೇ ರೆಸಾರ್ಟಲ್ಲಿ ಸ್ಟೇ ಮಾಡಿ ಮತ್ತೆ ಹೊರಗಡೆ ಹೋಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಂದ್ಬಿಟ್ಟು ಮತ್ತೆ ಬಂದು ಆಲ್ಟ್ ಮಾಡಿದ್ದು, ಊಟ ಮುಗಿಸ್ಕೊಂಡು ಮತ್ತೆಲ್ಲೂ ಹೋಗಲಿಲ್ಲ. ಇವಾಗ ಬಂದ್ಬಿಟ್ಟು ಡೈರೆಕ್ಟ್ ಊಟಿಗೆ ಹೋಗ್ತಾ ಇರೋದು. ಈಗ ಆಲ್ರೆಡಿ ನಾನು ಆನ್ಲೈನ್ ಟ್ಯಾಕ್ಸಿ ಎಲ್ಲ ತೆಗ್ಸಿದ್ದೀನಿ. ಈಗ ಮತ್ತೆ ಇ ಪಾಸ್ ಅಂತ ತೆಗಿಸ್ಬೇಕು. ಅದನ್ನ ಆನ್ಲೈನಲ್ಲಿ ನಾವೇ ತೆಗಿಬೋದು, ಬಟ್ ನಂದು ಫೋನ್ ಪ್ರಾಬ್ಲಮ್ ಇರೋದಕ್ಕೆ ಈಗ ಅಲ್ಲೇ ಆಫ್ಲೈನಲ್ಲಿ ತೆಗಿತಾರಂತೆ, ಅಲ್ಲೋಗಿ ತೆಗಿಸ್ತೀನಿ. ಇಲ್ಲ ಅಂದರೆ ಆನ್ಲೈನಲ್ಲಿ ಇದು ತೆಗಿಸ್ಬೇಕಾಗತ್ತೆ. ಬನ್ನಿ, ಈಗ ಟೈಮ್ ಬಂದ್ಬಿಟ್ಟು 8:30. ಡೈರೆಕ್ಟ್ ಹೋಗೋದೇ, ಇನ್ನು ಕಸ್ಟಮರ್ಸ್ ರೆಡಿಯಾಗಿಲ್ಲ. ಬಂದ ತಕ್ಷಣ ಅವ್ರು ಪಿಕ್ ಮಾಡ್ಕೊಂಬಿಟ್ಟು ಹೋಗೋದು. ಬನ್ನಿ, ಗಾಡಿ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಕಸ್ಟಮರ್ದು ಎಲ್ಲ ರೆಸಾರ್ಟ್ ಮುಂದ್ಗಡೆ ಒಂದು ಫೋಟೋ ವಿಡಿಯೋ ಎಲ್ಲ ಮಾಡ್ತಾ ಇದ್ದೀನಿ. ಮಾಡ್ಕೊಂಬಿಟ್ಟು ಸೀದಿಗೆ ಹಚ್ಕೊಂಡು ಹೋಗೋದೆ. ಪ್ರತಿ ಸರಿ ಮೈಸೂರಿಗೆ ಬಂದಾಗ ಚಾಮುಂಡಿ ಬೆಟ್ಟಕ್ಕೆ ವಿಸಿಟ್ ಮಾಡ್ತಾ ಇದ್ವಿ, ತಾಯಿ ದರ್ಶನ ಸಹ ಮಾಡ್ತಾ ಇದ್ವಿ. ಈ ಸರಿ ಇಲ್ಲೇ ಹೊರಗಡೆಯಿಂದನೇ ಕೈ ಮುಗಿತಾ ಇದ್ವಿ. ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ ಚಾಮುಂಡಿ ಬೆಟ್ಟ. ಕಸ್ಟಮರ್ಸ್ ಎಲ್ಲ ಒಂದು ರೀಲ್ ಶೂಟ್ ಮಾಡಿದ್ವಿ. ಈಗ ಟಿಫನ್ ಮಾಡೋಣ ಅಂತೇಳಿ ಇಲ್ಲಿ ಹೋಟೆಲ್ ಅನಗ ಗ್ರ್ಯಾಂಡ್ ಅಂತೇಳಿ ಹಾಕಿದ್ದೀನಿ. ಬನ್ನಿ, ಈಗ ಫಸ್ಟ್ ಹೋಗಿ ಟಿಫನ್ ಮಾಡ್ಕೊಂಬಿಟ್ಟು ಹೊರಡೋಣ. ತುಂಬ ಜನ ಬ್ರದರ್, ನೀವು ಹೋಗೋದೇ ಗೊತ್ತಾಗಲ್ಲ ಅಂತ ಕೇಳ್ತಿರ್ತೀರ. ಈಗ ನಾನು ಇದರಲ್ಲಿ ವಿಡಿಯೋ ಎಡಿಟ್ ಮಾಡೋದೆ ನಾನು ಫ್ರೀಯಾಗಿದ್ದ ಮಾಡ್ತಾ ಇರ್ತೀನಿ. ಹೋಗಿ ಬಂದೊಂದು 2-3 ಡೇಸ್ ಆಗುತ್ತೆ. ಕೆಲವು ಟೈಮ್ ಹೋಗಿ ಅವತ್ತೇ ದಿನನೇ ಹಾಕ್ತಿರ್ತೀನಿ. ನಿಮಗೆ ಕರೆಕ್ಟಾಗಿ ನಾನು ಎಲ್ಲಿದ್ದೀನಿ, ಏನು ಅಪ್ಡೇಟ್ಸ್ ತಿಳಿಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಅದರಲ್ಲಿ ಪಕ್ಕಾ ಸ್ಟೋರಿ ಹಾಕ್ತಾ ಇರ್ತೀನಿ. ನಿಮಗೆ ಗೊತ್ತಾಗುತ್ತೆ. ತುಂಬ ಜನ ಬ್ರದರ್, ನಾನು ಅಲ್ಲೇ ಇದ್ದೆ, ನಿನ್ನೆ ಅಲ್ಲೇ ಇದ್ದೆ, ಮೊನ್ನೆ ಅಲ್ಲೇ ಇದ್ದೆ ಅಂತ ಕೇಳ್ತಿರ್ತೀರ. ಹಾಗಾಗಿ ಹೇಳ್ತಿದ್ದೀನಿ, ನನ್ನ ಇನ್ಸ್ಟಾಗ್ರಾಮ್ ID ಫಾಲೋ ಮಾಡಿದ್ರೆ ಅದರಲ್ಲಿ ನಿಮಗೆ ನಾನು ಎಲ್ಲಿದ್ದೀನಿ ಏನೋ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಬನ್ನಿ, ಈಗ ಹೋಗ್ಬಿಟ್ಟು ಇಲ್ಲಿಂದ ಟಿಫನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನಂಜನಗೂಡೆಲ್ಲ ಪಾಸ್ ಮಾಡ್ಕೊಂಡು ನಾವು ಈಗ ಬೇಗೂರು ಹತ್ರ ಒಂದು ಇಂಡಿಯನ್ ಪೆಟ್ರೋಲ್ ಬಂಕ್ ಐತೆ, ಅಲ್ಲಿ ಡೀಸೆಲ್ ಹಾಕ್ಸ್ಕೊಂಬಿಡೋಣ ಅಂತೇಳಿ. ಈಗ ಇಲ್ಲೇ ಇಂಡಿಯನ್ ಪೆಟ್ರೋಲ್ ಬಂಕ್ ಕಾಣಿಸ್ತು. ಈಗ ಡೀಸೆಲ್ ಹಾಕ್ಸ್ಕೊಂಬಿಡೋಣ ಫುಲ್ಲು. ಮತ್ತು ತಮಿಳ್ನಾಡಲ್ಲಿ ರೇಟ್ ಜಾಸ್ತಿ ಅಂತೇಳಿ ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಿಡ್ತೀನಿ ಮತ್ತೊಂದು ಸರಿ. ಇಲ್ಲಿ ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಸೀದಾ ನಾನ್ ಸ್ಟಾಪ್ ಹೋಗ್ತಾ ಇರೋದು. ಬನ್ನಿ, ಫಸ್ಟ್ ಈಗ ಡೀಸೆಲ್ ಹಾಕ್ಸ್ಕೊಳ್ಳೋಣ. ಇಲ್ಲಿ ರೇಟ್ ಸಹ ಕಮ್ಮಿ ಇದೆ ನೋಡಿ, ನೀವು ನೋಡ್ಬೋದು. ನಮ್ಮ ಕಡೆಗೂ ಇಲ್ಲಿಗೂ 1.5 ರೂಪಾಯಿ ಕಡಿಮೆ ಇದೆ ಡೀಸೆಲ್ ರೇಟು ನೋಡಿ. 90 ರೂಪಾಯಿ 83 ಪೈಸೆ. ನಮ್ಮ ಕಡೆ 92 ರೂಪಾಯಿ ಚಿಲ್ಲರೆನೋ ಇದೆ. ಹಂಗಾಗಿ ಇಲ್ಲಿಂದ ಕಮ್ಮಿ. ಹಾಗಾಗಿ ಒಂದು ಸರಿ ಫುಲ್ ಮಾಡಿಸ್ತಾ ಇದ್ದೀನಿ. ಇಲ್ಲಿಂದ ಫುಲ್ ಮಾಡಿಸ್ಕೊಂಬಿಟ್ರೆ ಮತ್ತೆ ರಿಟರ್ನ್ ಬಂದು ಇದೇ ಏರಿಯಾದಲ್ಲೇ ಹಾಕ್ಸ್ಕೊಬೋದು, ಮತ್ತು ಕರ್ನಾಟಕಕ್ಕೆ ಬಂದೇ ಹಾಕ್ಸ್ಕೊಬೋದು. ಹಾಗಾಗಿ ಹಾಕ್ಸ್ತಿದ್ದೀನಿ. ಡೀಸೆಲ್ ಹಾಕ್ಸ್ಕೊಂಡು ಈಗ ನಾವು ಇಲ್ಲಿ ಗುಂಡ್ಲುಪೇಟೆ ಕಡೆಗೆ ಹೋಗ್ತಾ ಇದ್ವಿ. ನೋಡ್ಬೋದು, ರೋಡೆಲ್ಲ ಫುಲ್ಲು ರೆಡಿ ಮಾಡ್ತಾಯಿದ್ದಾರೆ. ಕಿತ್ತಾಕ್ಬಿಟ್ಟು ಎಲ್ಲ ಹೊಸ್ದಾಗಿ ರೋಡು ದೊಡ್ಡದು ಮಾಡ್ತಾಯಿದ್ದಾರೆ. ಇಲ್ಲಿ ವೆಹಿಕಲ್ ಬೇರೆ ಜಾಸ್ತಿ, ಹಂಗಾಗಿ ಅದರಲ್ಲೂ ಈ ರೋಡ್ ಬೇರೆ ಇದು ಮಾಡ್ತಿದ್ದಾರೆ. ಗಾಡಿ ಓಡ್ಸೋಕ್ಕೆ ಆಗ್ತಾಯಿಲ್ಲ, ಸಿಕ್ಕಾಬಟ್ಟೆ ಧೂಳು. ಮತ್ತು ನೋಡಿ, ಇನ್ನು ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಎಲ್ಲ ದೊಡ್ಡದು ಮಾಡ್ತಿದ್ದಾರೆ. ಮುಂಚೆ ಎಲ್ಲ ಸಿಂಗಲ್ ರೋಡ್ ಇತ್ತಲ್ಲ, ಈಗ ಒಂದು ಸ್ವಲ್ಪ ಅಗಲ ಮಾಡಿ ರೋಡ್ ದೊಡ್ಡದಾಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ನಾನು ಲಾಸ್ಟ್ ಟೈಮ್ ಬಂದಾಗ ಇನ್ನೂ ಕಿತ್ತಾಕಿರಲಿಲ್ಲ. ಈಗೆಲ್ಲ ಫುಲ್ ಕಿತ್ತಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ದಾರೆ ನೋಡಿ. ಅಲ್ಲಿಂದ ಫುಲ್ಲು ಈ ಕಿತ್ತಾಕಿರೋ ರೋಡಲ್ಲಂತೂ ಗಾಡಿ ಓಡ್ಸೋಕ್ಕೆ ಆಗಲ್ಲ ನೋಡಿ. ಇದು ಈ ಲೆಫ್ಟ್ ಸೈಡ್ ಏನು ಶೆಡ್ ಕಾಣಿಸ್ತಾ ಇದೆಯೋ, ಇಲ್ಲಿ ನಾವು ಯಾವಾಗ ಶಬರಿಮಲೆಗೆ ಹೋಗ್ಬೇಕಾದ್ರೆ ಅಲ್ಲಿ ನಿಲ್ಸ್ಕೊಂಬಿಟ್ಟು ಅಡುಗೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಲಾಸ್ಟ್ ಟೈಮು ಅಲ್ಲೇ ನಿಲ್ಲಿಸಿ ಅಡುಗೆ ಮಾಡಿದ್ದು ನೀವು ನೋಡಿರ್ಬೋದು ನಾನು ಶಬರಿಮಲೆ ಟ್ರಿಪ್ಪಲ್ಲಿ ವಿಡಿಯೋ. ಅಲ್ಲಿ ಅಡುಗೆ ಮಾಡೋಕ್ಕೆ ನೀರಿಂದ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಇನ್ನೇನು ಇಲ್ಲಿಂದ ಸುಮಾರು ಒಂದು 2-3 ಕಿಲೋಮೀಟ್ರ್ ಇದೆ ಅಷ್ಟೇ ಇದು ಗುಂಡ್ಲುಪೇಟೆ.
ಗುಂಡ್ಲುಪೇಟೆಯಿಂದ ಈಗ ಸೀದಾ ಸ್ಟ್ರೈಟ್ ಹೋಗೋದ ಬನ್ನಿ. ನೋಡಿ ಇದ್ಯಾವುದು ಐಲಕ್ಸ್ ನೋಡಿ ಫುಲ್ಲು ಕ್ಲೋಸ್ ಮಾಡಿಸಿದ್ದಾರೆ. ಹಿಂದೆ ಎಲ್ಲ ಟ್ರೈಲರ್ ಬರುತ್ತಲ್ಲ, ಅದು ಒಂಥರ ಗೂಡ್ಸ್ ಟೈಪ್ ಬರುತ್ತೆ, ಅದನ್ನೆಲ್ಲ ಫುಲ್ ಕಾರ್ ಥರ ಸಖತ ಮಾಡಿಸಿದ್ದಾರೆ. ಅದು ಸ್ಪೀಡಾಗಿ ಹೋಗ್ಬಿಡ್ತು ತೋರಿಸೋ ವೀಡಿಯೋ ಮಾಡೋದ್ರ ಅಷ್ಟರೊಳಗೆ. ನೋಡ್ಬೋದು ನಾವು ಫೈನಲಿ ಗುಂಡ್ಲುಪೇಟೆಗೆ ರೀಚ್ ಆದ್ವಿ. ಈಗ ಇಲ್ಲಿಂದ ಮುಂದೆ ಒಂದು ಸರ್ಕಲ್ ಬರುತ್ತೆ, ತೋರಿಸ್ತೀನಿ ಬನ್ನಿ. ಸುಸ್ವಾಗತ ಪುರಸಭೆ ಗುಂಡ್ಲುಪೇಟೆ ಅಂತ. ಮುಂದೆಗಡೆ ಒಂದು ಸರ್ಕಲ್ ರೈಟ್ ತಗೊಂಡು ನಾವು ಹೋಗ್ತಾ ಇದ್ವಿ ಯಾವಾಗಾದರೂ ಕೇರಳಕ್ಕೆ ಹೋಗ್ಬೇಕಾದ್ರೆ. ಸೊ ನಾವು ಈಗ ತಮಿಳ್ನಾಡಿಗೆ ಹೋಗೋ ಕಾರಣಕ್ಕೆ ಈಗ ಗುಂಡ್ಲುಪೇಟೆಯಿಂದ ಹಿಂಗೆ ಸ್ಟ್ರೈಟ್ ಹೋಗ್ಬೇಕು. ನೋಡಿ ಇಲ್ಲಂತೂ ವೆಹಿಕಲ್ ಅಂತೂ ಸಿಕ್ಕಾಬಟ್ಟೆ, 2 ವೀಲರು ಮತ್ತು 4 ವೀಲರ್ ಕಾರುಗಳು ಎಲ್ಲ ಡೇ ಟೈಮ್ ಅಂತೂ, ಡೇ ಆಗಲಿ ನೈಟ್ ಆಗಲಿ ಯಾವಾಗ ಬಂದ್ರೂ ಇಷ್ಟೇ ಗಾಡಿಗಳಿರ್ತವೆ. ಬೇಗ ಪಾಸ್ ಆಗೋಕ್ಕಾಗಲ್ಲ, ಅದ್ರಾಗ ರೋಡ್ ಬೇರೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹಾಗಾಗಿ ನಿಧಾನಕ್ಕೆ ಬಂದಿದ್ದಾಯ್ತು ಇಲ್ಲಿ ಗುಂಡ್ಲುಪೇಟೆಗೆ. ಸಿಕ್ಕಾಪಟ್ಟೆ ಲೇಟ್ ಆಯಿತು. ಈಗ ಅಲ್ಲಿ ಮುಂದೆ ಬೇರೆ ಚೆಕ್ ಪೋಸ್ಟ್ ರೋಡಲ್ಲೇನಾದರೂ ಅಷ್ಟೇ, ಅಲ್ಲೇನು ಬೇಗ ಪಾಸ್ ಆಗೋಕ್ಕಾಗಲ್ಲ. ಯಾರ್ಯಾರು ಗುಂಡ್ಲುಪೇಟೆಗೆ ಈ ವಿಡಿಯೋ ಬಂದಿದೆ, ಗುಂಡ್ಲುಪೇಟೆಗೆ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಹಾಕಿ ಗುಂಡ್ಲುಪೇಟೆ ಅಂತೇಳಿ. ನೋಡ್ಬೋದು ಈಗ ನಿಮ್ಮ ಸಿಟಿನೇ ಪಾಸ್ ಮಾಡ್ತಾ ಇದ್ದೀನಿ ಈಗ ಗುಂಡ್ಲುಪೇಟೆ. ಇಲ್ಲಿಂದ ಮುಂದೆ ಎದುರುಗಡೆ ಏನು ಕಾಣಿಸ್ತಿದೆ ಸರ್ಕಲ್ ರೈಟ್ ಹೋದರೆ ಕೋಜಿಕೋಡು ಸುಲ್ತಾನ್ ಬತ್ತೇರಿ ಕಡೆ ಹೋಗುತ್ತೆ. ಮುಂದೆ ಹೋದ್ರೂ ಹೋಗ್ಬೋದು, ಬಟ್ ನಾವು ಕೇರಳಗೆ ಹೋಗ್ಬೇಕಂದ್ರೆ ಇಲ್ಲಿಂದ ನೋಡಿ ಇಲ್ಲೇನು ಟಿ ಹೋಗ್ತಾ ಇದೆ ಮುಂದೆಗಡೆ ಶಬರಿಮಲೆಗೆ, ಅಲ್ಲೊಂದು ಕಾರ್ ತಿರ್ಕೊಂತಿದೆ ನೋಡಿ. ಇದೇ ಸರ್ಕಲಾಗೆ ರೈಟ್ ಎತ್ಕೊಂಡ್ರೆ ಸೀದಾ ನಾವು ಎಲ್ಲಿ ಕೋಜಿಕೋಡು, ಅದೇ ಕ್ಯಾಲಿಕೇಟು ಮತ್ತು ಸುಲ್ತಾನ್ ಬತ್ತೇರಿಗೆ ಹಿಂಗೂ ಹೋಗ್ಬೋದು. ಮತ್ತು ಮುಂದೆ ಹೋದ್ರೂ ಹೋಗ್ಬೋದು, ಎಲ್ಲಿ ತಮಿಳ್ನಾಡು ಗೂಡ್ಲೂರಿದ್ದನೂ ಹೋಗ್ಬೋದು. ಬಟ್ ತಾಗೋದ್ರೆ ನಾವು ಕಮರ್ಷಿಯಲ್ 2 ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಹಾಗಾಗಿ ನಾವು ಪ್ರತಿ ಸಾರಿ ಕೇರಳಕ್ಕೆ ಡೈರೆಕ್ಟ್ ಹೋಗ್ಬೇಕಂದ್ರೆ ಇಲ್ಲಿ ಇದೇ ಸರ್ಕಲ್ ರೈಟಲ್ಲಿ ಹೋಗೋದು. ಈಗ ಇಲ್ಲಿಂದ ನಾವು ಈಗ ಸ್ಟ್ರೈಟ್ ಹೋಗ್ತಾಯಿದ್ವಿ, ಯಾಕಂದರೆ ನಾವು ಊಟಿಗೆ ಹೋಗ್ತಾ ಇರೋದು, ಗೂಡ್ಲೂರು ಮೇಲೆ ಹೋಗ್ತಾ ಇರೋದು. ಗೂಡ್ಲೂರಿಗೆ ಹೋಗ್ಬೇಕು ದೊಡ್ಡ ವೆಹಿಕಲ್ಲು, ಕಾರ್ಗಳರೆಲ್ಲ ಬೇರೆ ರೂಟ್ ಇದೆ, ಅದರಲ್ಲಿ ಹಂಗೂ ಹೋಗ್ತಾರೆ ಅವರು. ಕಸ್ಟಮರು ವಾಟರ್ ಬಾಟ್ಲು ತೊಗೊಳ್ಬೇಕು ಅಂತ ಹೇಳಿದರು, ಹಾಗಾಗಿ ಗಾಡಿ ನಿಲ್ಲಿಸಿದ್ದೀನಿ. ನೋಡ್ಬೋದು ಹಿಮವಾದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಸುಸ್ವಾಗತ ಅಂತ. ಅಲ್ಲಿ ಮುಂದೆಗಡೆ ರೈಟಾಗಿ ಒಳಗಡೆ ಹೋಗ್ಬೇಕು, ತೋರಿಸ್ತೀನಿ ರೀ. ಈಗ ಇಲ್ಲಿ ನೀರು ತೊಗೊಳೋಣ ಅಂತೇಳಿ ನಿಲ್ಲಿಸಿದ್ದೀನಿ. ಇದು ಊರು ಬಂದ್ಬಿಟ್ಟು ಇದೆ, ಅದು ಅಂಗಳ ಏನೋ ಇದೆ, ಇದು ಅಲ್ಲೇ ನಿಲ್ಲಿಸಿರೋದು ನೋಡಿ. ಇಲ್ಲಿ ಮುಂದೆ ಹೋಗ್ಬಿಟ್ಟು ಇಲ್ಲಿ ಮುಂದೆ ರೈಟ್ ಸೈಡಲ್ಲಿ ಏನು ಆರ್ಚ್ ಕಾಣ್ತಾ ಇದೆಯೋ, ಈ ಆರ್ಚ್ ಒಳಗಡೆ ಹೋದರೆ ಸೀದಾ ಹಿಮವಾದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗುತ್ತೆ ನೋಡಿ. ಇದೇ ಆರ್ಚಿಂದ ಒಳಗಡೆ ಹೋದರೆ ಸೀದಾ ಹಿಮವಾದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗುತ್ತೆ. ನಾವು ಈಗ ಸ್ಟ್ರೈಟ್ ಹೋಗ್ತಾ ಇರೋದು. ಫೈನಲಿ ನಾವು ಈಗ ಬಂಡೀಪುರಕ್ಕೆ ಎಂಟ್ರಿ ಆಗ್ತಾಯಿದ್ವಿ. ನೋಡ್ಬೋದು ಬಂಡೀಪುರ ಎಂಟ್ರಿ ಟಿಕೆಟ್ನ ಇಲ್ಲಿ ಸ್ಕ್ಯಾನರಲ್ಲಿ ಕಟ್ಟಾಗುತ್ತೆ, ಯಾವುದೋ ಫಾಸ್ಟ್ಯಾಗಲ್ಲಿ. ಫಾಸ್ಟ್ಯಾಗ್ ಇಲ್ಲ ಅಂದರೆ ಕ್ಯಾಶ್ ಆದರೂ ಕಟ್ಟಿ ತೊಗೋಬೋದು. ನೋಡ್ಬೋದು ಅಲ್ಲಿ ಫಾಸ್ಟ್ಯಾಗ್ ಇಲ್ದಾರೆ ಕ್ಯಾಶ್ ಕಟ್ತಾ ಇದ್ದಾರೆ. ಇಲ್ಲಿಂದ ಸೀದಾ ನಾವು ಈಗ ಇಲ್ಲಿಂದ ಬಂಡೀಪುರ ಸ್ಟಾರ್ಟ್. ಬೆಳಿಗ್ಗೆ ಟೈಮ್ ಬಂದಿದ್ದರೆ ಏನಾದರೂ ಪ್ರಾಣಿಗಳು ಸಿಗಾವು, ಬಟ್ ನಾವು ಬಂದಿರೋದು ಲೇಟ್ ಆಯಿತು, ಮಧ್ಯಾಹ್ನ ಆಗ್ತಾ ಬಂತ. ಹಂಗಾಗಿ ಇಲ್ಲಿಂದ ಪ್ರಾಣಿಗಳು ಸಿಗೋದು ಡೌಟು ನೋಡಿ. ಇಲ್ಲೊಂದು 2-3 ಟರ್ನಿಂಗ್ಸ್ ಬರ್ತವೆ ಅಷ್ಟೇ ಬಂಡೀಪುರ ಎಂಟ್ರಿ ಆಗ್ತಿಲ್ಲ. ಅಷ್ಟೊಂದೇನು ಘಾಟ್ ಸೆಕ್ಷನ್ ಸಿಗೋಲ್ಲ ಈ ರೋಡಲ್ಲಿ. ಒಂದು ಸ್ವಲ್ಪ ಮುಂದೆಗಡೆ ಹೋದರೆ ಪ್ರಾಣಿಗಳು ಸ್ಟಾರ್ಟ್ ಆಗ್ತವೆ, ಏನಾದ್ರು ಜಿಂಕೆ ಎಲ್ಲ ಸಿಗ್ತಾ ಇರ್ತವೆ. ನೋಡೋಣ ಮುಂದೆ ಯಾವ್ದಾದ್ರು ಸಿಕ್ಕರೆ ಖಂಡಿತ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ. ಇಲ್ಲೊಂದು 2-3 ಟರ್ನಿಂಗ್ಸ್ನಾಗೆ ಲಾರಿಗಳು ಯಾವ ದೊಡ್ಡ ವೆಹಿಕಲ್ ಸಿಕ್ಕಾಬಟ್ಟೆ ಪ್ರಾಬ್ಲಮ್ಗಳು ಇರ್ತವೆ. ಈ ಟರ್ನಿಂಗ್ ಸ್ವಲ್ಪ ಅಪ್ಪು ಬರುತ್ತೆ, ಹಂಗಾಗಿ ಜಾಸ್ತಿ ಲಾಂಗ್ ವೆಹಿಕಲ್ ಗೂಡ್ಸ್ ಗಾಡಿಗಳು ಯಾವ್ದಾದ್ರು ಒಂದು ಕೆಟ್ಟೆ ನಿಂತಿರುತ್ತೆ ರೋಡಲ್ಲಿ. ಬಟ್ ನೋಡಿ ಇಲ್ಲಿ ಕೊನೆಗೂ ಜಿಂಕೆಗಳು ಕಾಣಿಸ್ತದೆ. ಇಲ್ಲಿ ಈ ಏರಿಯಾದಲ್ಲಿ ಜಾಸ್ತಿ ಡೇ ಟೈಮ್ ಬಂದರೆ ಬರೀ ಜಿಂಕೆಗಳೇ ಕಾಣಿಸೋದು. ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ಜಿಂಕೆಗಳು ಬರ್ತಿರ್ತಾರೆ ಡೇ ಟೈಮ್. ಬೇಗ ಬಂದುಬಿಟ್ಟಿದ್ರೆ ದೊಡ್ಡ ದೊಡ್ಡ ಪ್ರಾಣಿಗಳು ಸಿಗಾವೆ. ಮುಂದೆ ನೋಡೋಣ, ಸಿಕ್ಕರೆ ತೋರಿಸ್ತೀನಿ ನೋಡಿ. ಎಷ್ಟೊಂದು ಜಿಂಕೆಗಳಿದ್ದಾವೆ, ಹೆವಿ ಜಿಂಕೆ ಈ ಕಡೆ ಅಂತೂ. ಬಂಡೀಪುರ ಮುಗಿಯೋವರೆಗೂ ಫುಲ್ಲು ರೋಡ್ ಸೈಡ್ ಜಿಂಕೆಗಳೇ ಬರೀ ಕಾಣಿಸೋದು ಜಾಸ್ತಿ. ಬನ್ನಿ ಮುಂದೆ ಹೋಗ್ತಾ ತೋರಿಸ್ತೀನಿ ಮತ್ತೆ ಏನಾದರೂ ದೊಡ್ಡ ಪ್ರಾಣಿಗಳು ಏನಾದ್ರು ಕಂಡ್ರೆ. ನೋಡಿ ಬಂಡೀಪುರಕ್ಕೆ ಈಗ ಇಲ್ಲಿಂದ ಇಲ್ಲಿ ಸಫಾರಿಗೆ ಹೋಗೋದು, ಇಲ್ಲಿಂದನೇ ಹೋಗೋದು. ನೋಡ್ಬೋದು ಈ ಬಸ್ಸೆಲ್ಲ ಇದೆಯಲ್ಲ, ಬೆಳಗ್ಗೆ 6 ಗಂಟೆಗೆ ಬಂದಿದ್ದರೆ ಸಫಾರಿ ಸಿಗೋದು. ಬಟ್ ಈಗ ಟೈಮ್ ಆಗಿರೋ ಕಾರಣಕ್ಕೆ ಸಫಾರಿ ಇಲ್ಲ ಅನಿಸುತ್ತೆ. ನೋಡೋಣ, ಒಂದ್ಸರಿ ಕೇಳ್ಬಿಟ್ಟು ಬರೋಣ ಅಂತೇಳಿ ಈಗ ಗಾಡಿ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಹೋಗಿ ಕೇಳ್ಕೊಂಬರ್ತೀನಿ. ಆಲ್ಮೋಸ್ಟ್ ಬೆಳಗ್ಗೆ ಟೈಮೇ ಸಫಾರಿ ಕರ್ಕೊಂಡು ಹೋಗೋದು. ಈಗ ಮಧ್ಯಾಹ್ನ ಹೇಗೆ ಗೊತ್ತಿಲ್ಲ,
ಒಂದು ಸರಿ ವಿಚಾರಿಸೋಣ ಅಂಥೇಳಿ ಈಗ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಫೈನಲಿ ಕೇಳ್ಕೊಂಡು ಬಂದೆ, ಬೆಳಗ್ಗೆ ಸಫಾರಿ 6 ಗಂಟೆಯಿಂದ 12ವರೆಗೆ ಲಾಸ್ಟ್ ಅಂತೆ. ನೋಡಿ ಅಂತೂ ಇಂತೂ ಆನೆ ಕಾಣಿಸ್ತು, ನೋಡ್ಬೋದಲ್ಲಿ ತೋರಿಸ್ತೀನಿ ರೀ. ನೋಡಿ ಅಲ್ಲಿ ಲೆಫ್ಟ್ ಸೈಡಲ್ಲಿ ಇದೆಯಲ್ಲ ಆನೆ, ಬಟ್ ಅದು ಸಾಕಿರೋದು ಇಲ್ಲಿ ಕಾಡಲ್ಲಿರೋದಲ್ಲ. ಕಾಡಲ್ಲಿರೋವೆಲ್ಲ ನೈಟ್ ಟೈಮ್ ಬಂದುಬಿಟ್ರೆ ಸಿಕ್ಕಾಪಟ್ಟೆ ರೋಡಿಗೆ ಬರ್ತಾ ಇರ್ತವೆ. ಫೈನಲಿ ನಾವು ಈಗ ಕರ್ನಾಟಕ ಬಾರ್ಡರ್ ಕ್ರಾಸ್ ಮಾಡ್ತಾ ಇದ್ದೀವಿ. ನೋಡ್ಬೋದು ಅಲ್ಲಿ ಮುಂದೆ ಆರ್ಚ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಸೀದಾ ಈಗ ಕರ್ನಾಟಕ ಎಂಡ್ ಆಗುತ್ತೆ ಇಲ್ಲಿಗೆ. ಈಗ ನೆಕ್ಸ್ಟ್ ನಮಗೆ ಸಿಗೋದೆ ತಮಿಳ್ನಾಡು ಎಂಟ್ರಿ ಆಗ್ತೀವಿ. ನೋಡಿ ತಮಿಳ್ನಾಡು ಎಂಟ್ರಿ ಆದ್ವಿ. ಇಲ್ಲಿ ಅಂತೂ ಸಿಕ್ಕಾಬಟ್ಟೆ ವಾಟ್ರ್ ಬಾಟ್ಲು ಪ್ಲಾಸ್ಟಿಕ್ ಏನಾದರೂ ಇದ್ದರೆ ಅಲೋ ಮಾಡಲ್ಲ, ಎಲ್ಲ ಫುಲ್ ಚೆಕ್ ಮಾಡೇ ಗಾಡಿ ಕಳಿಸೋದು. ಸುಮ್ಮನೆ ವಾಟ್ರ್ ಬಾಟ್ಲು ಪ್ಲಾಸ್ಟಿಕ್ ಐಟಮ್ ಸಿಕ್ಕರೆ ಕಿರಿಕಿರಿ. ಹಾಗಾಗಿ ಅಲ್ಲಂತ ಚೆಕ್ ಪೋಸ್ಟು, ಮತ್ತು ಮುಂದೆ ಒಂದು 2-3 ಚೆಕ್ ಪೋಸ್ಟ್ ಬರ್ತವೆ. ಎಲ್ಲ ಪ್ಲಾಸ್ಟಿಕ್ನ ನೀರು ಬಾಟ್ಲು ಏನೂ ಇಟ್ಕೊಳಂಗಿಲ್ಲ, ಎಲ್ಲ ಇದ್ದರೆ ಅಲ್ಲೇ ಇಸ್ಕೊಂಬಿಟ್ಟು ಡಸ್ಟ್ಬಿನ್ಗೆ ಹಾಕ್ತಾರೆ. ಸೊ ಹಾಗಾಗಿ ಅಲ್ಲಂತ ಚೆಕ್ ಮಾಡಿದ್ರು ಗಾಡಿನ, ಬಟ್ ನಮ್ಮಲ್ಲಿ ಯಾವ ಸಿಗಲಿಲ್ಲ. ಒಂದೇ ಒಂದು ನನ್ನ ಕಡೆ ಇಟ್ಕೊಂಡಿದ್ದೀನಿ, ಬಟ್ ಅದನ್ನೇ ಚೆಕ್ ಮಾಡಲಿಲ್ಲ, ಕಸ್ಟಮರ್ದು ಅಷ್ಟೇ ಚೆಕ್ ಮಾಡಿದ್ದು. ಮುಂದೆ ನೋಡ್ಬೇಕು, ಇನ್ನು ಮತ್ತೆ ಮುಂದೆ 2 ಬರ್ತಾವಂತೆ, ಅಲ್ಲಿ ಸಹ ಚೆಕ್ ಮಾಡ್ತಾರೆ ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ ಇಟ್ಕೊಂಡಿದ್ರೆ. ಸ್ನೇಹಿತರೆ ಈಗ ಮುಂದೆ ಹೀಗೆ ಹೋದರೆ ಒಂದು ರೋಡ್ ಬರುತ್ತೆ ಲೆಫ್ಟ್ ಸೈಡು. ಆ ರೋಡಲ್ಲಿ ಹೋಗ್ಬಿಟ್ರೆ ನೀವು 36 ಏರ್ ಪೆನ್ ಬೆಂಡ್ ಘಾಟ್ ಸೆಕ್ಷನ್ ಸಿಗುತ್ತೆ. ಮೋಸ್ಟ್ ಡೇಂಜರಸ್ ಘಾಟ್ ಅದು. ನೀವು ಕಾರಲ್ಲಿ ಹೋದ್ರೂ ಸಹ ಸಿಕ್ಕಾಪಟ್ಟೆ ಟೆಂಪ್ರೇಚರ್ ರೇಸ್ ಆಗುತ್ತೆ, ಅಷ್ಟೊಂದು ಟರ್ನಿಂಗ್ ಸಿಗುತ್ತೆ. ಬರೀ ಅಪ್ಪು ಈ ಕಡೆಯಿಂದ ಹೋಗ್ತಾ, ಆ ಕಡೆಯಿಂದ ಬರ್ತಾ ಗಾಡಿಗಳೇ ಬಿಡಲ್ಲ ರೋಡಲ್ಲಿ. ಈ ರೋಡಲ್ಲಿ ಯಾರಾದರೂ ಕಾರರು ಹೋಗ್ತಾ ಇರ್ತಾರೆ, ನೋಡ್ಬೋದು, ಬನ್ನಿ ತೋರಿಸ್ತೀನಿ. ನೀವು ಯಾವುದೇ ಕಾರಣಕ್ಕೂ ಆ ರೋಡಲ್ಲಿ ಹೋಗಬೇಡಿ. ನಮ್ಮ ದೊಡ್ಡ ವೆಹಿಕಲ್ಗಳು TT ಗಾಡಿಗಳಂತೂ ಬಿಡೋದೇ ಇಲ್ಲ ಅಲ್ಲಿ. ನೋಡಿ ಇಲ್ಲ TT ಗಾಡಿ ನಿಂತೈತಲ್ಲ, ಅದೇ ರೋಡಲ್ಲೇ. ಇಲ್ಲೇನು ಗ್ರೀನ್ ಬೋರ್ಡ್ ಕಾಣಿಸ್ತಿದೆಯಲ್ಲ, ಈ ಇಲ್ಲಿಂದ ಲೆಫ್ಟ್ ಹೋಗ್ಬಿಟ್ರೆ 36 ಕಿಲೋಮೀಟ್ರ್ ಅಂತ ತೋರಿಸುತ್ತೆ ಬೋರ್ಡಲ್ಲಿ ಊಟಿ. ಬಟ್ 36 ಕಿಲೋಮೀಟ್ರೇ. ಇಲ್ಲಿಂದ 36 ಏರ್ ಪೆನ್ ಬೆಂಡು ಡೇಂಜರಸ್ ಘಾಟ್ ಸೆಕ್ಷನ್ ಸಿಗುತ್ತೆ. ಬಟ್ ನಮ್ಮ ಗಾಡಿಗಳೆಲ್ಲ ಅಲ್ಲಿ ಹೋಗಲ್ಲ, ಹೋದ್ರೂ ಅಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಜನಗಳು ಹೇಳ್ತಾರಲ್ಲ ಹೋಗಲ್ಲ ಅಂತೇಳಿ. ನೀವು ಆಲ್ಮೋಸ್ಟ್ ಗೂಗಲ್ ಮ್ಯಾಪ್ ಯೂಸ್ ಮಾಡ್ಕೊಂಡು ಹೋಗೋರು ಕಾರಲ್ಲೆಲ್ಲ ಅದೇ ರೂಟಲ್ಲೇ ಹೋಗ್ಬಿಡ್ತಾರೆ. ಹೋದ್ಮೇಲೆ ಗೊತ್ತಾಗೋದು ಸಿಕ್ಕಾಪಟ್ಟೆ ಟರ್ನಿಂಗ್ಸ್ ಏರ್ ಪೆನ್ ಬೆಂಡ್ ಘಾಟ್ ಸೆಕ್ಷನ್ ಸಿಗುತ್ತೆ. ಇಲ್ಲಿಂದ ಗೂಡ್ಲೂರಿಗೆ ಮ್ಯಾಪ್ ಯೂಸ್ ಮಾಡೋರು ಗೂಡ್ಲೂರಿಗೆ ಹಾಕೊಂಬಿಟ್ಟು ಗೂಡ್ಲೂರಿಂದ ಊಟಿಗೆ ಹೋದರೆ ಆರಾಮ್ಸೆ ಹೋಗ್ಬೋದು. ಗೂಡ್ಲೂರಿಂದ ಒಂದು 60 ಕಿಲೋಮೀಟ್ರ್ ಆಗುತ್ತೆ ಊಟಿ. ಅಂದರೆ ಮೈಸೂರಿಂದ ಟೋಟಲ್ 160 ಕಿಲೋಮೀಟ್ರ್ ಹೆಚ್ಚು ಕಡಿಮೆ. ಈ ಗೂಡ್ಲೂರು ಮೇಲೆ ಹೋದರೆ ಊಟಿ ಹತ್ರ ಕಾಣುತ್ತೆ. ಮ್ಯಾಪಲ್ಲೇ ತೋರಿಸುತ್ತೆ 100 ಕಿಲೋಮೀಟ್ರೇ, ಬಟ್ ಏರ್ ಪೆನ್ ಬೆಂಡ್ ಮೇಲೆ ಹೋದ್ರೆ ಮಾತ್ರ 100 ಕಿಲೋಮೀಟ್ರ್ ಆಗೋದು ನಮಗೆ. ನೋಡಿ ಇಲ್ಲಿ ಜಿಂಕೆ ಮರಿಗಳು ಯಾವ ಥರ ಕಾಣಿಸ್ತದಲ್ಲ, ಇಲ್ಲೆಲ್ಲ ಫುಲ್ಲು ಬರೀ ಜಿಂಕೆನೇ. ಡೇ ಟೈಮ್ ಬಂದರೆ ಮಾರ್ನಿಂಗ್ ಒಂದು 5:30-6 ಗಂಟೆ ಹಂಗೆ ಬಂದ್ರೆ ಮಾತ್ರ ಏನಾದರೂ ಆನೆ ಪಾನೆ ಕಾಣಿಸ್ತವೆ. ಫೈನಲಿ ಇಲ್ಲಿ ಬಂಡೀಪುರ ಫಾರೆಸ್ಟ್ ನೋಡಿ, ಫೈನಲಿ ಮಧುಮಲೆ ಫಾರೆಸ್ಟ್ ಎಂಡ್ ಆಗ್ತಾ ಇದೆ. ಈಗ ತಮಿಳ್ನಾಡದ ಮಧುಮಲೆ ಫಾರೆಸ್ಟ್ನ ಈಗ ಮುಗಿಸ್ಕೊಂಬಿಟ್ಟು ಇಲ್ಲಿಂದ ಇನ್ನೇನು ನೆಕ್ಸ್ಟ್ ನಮಗೆ ಗೂಡ್ಲೂರು ಸಿಟಿ ಸಿಗುತ್ತೆ. ಗೂಡ್ಲೂರಿಂದ ಒಂದು ಸ್ವಲ್ಪ ದೂರ ಘಾಟ್ ಸೆಕ್ಷನ್ ಸಿಗುತ್ತೆ. ನೋಡಿ ಇದು ಬಂದ್ಬಿಟ್ಟು ಗೂಡ್ಲೂರು ಬಿಟ್ಟು ಮುಂದೆಗಡೆ ಇಲ್ಲಿ ಚೆಕ್ ಪೋಸ್ಟಲ್ಲಿ ಇಲ್ಲಿ ಪಾಸ್ ಚೆಕ್ ಮಾಡ್ತಾರೆ. ಪಾಸ್ ಎಲ್ಲ ಕೇಳ್ತಾರೆ. ಪಾಸ್ ಕರೆಕ್ಟಾಗಿ ತೆಗ್ಸಿರ್ಬೇಕು. ನಾನು ಆಫ್ಲೈನ್ ತೆಗಿಸ್ಲಿಲ್ಲ, ಆನ್ಲೈನಲ್ಲಿ ತೆಗ್ಸಿದೆ ಪಾಸ್. ಯಾಕಪ್ಪ ಅಂದರೆ ಆಫ್ಲೈನಲ್ಲಿ ಇಲ್ಲೆಲ್ಲೂ ಇರಲ್ಲ ಅಂತ ಹೇಳಿದ್ರು, ಹಾಗಾಗಿ ಆನ್ಲೈನಲ್ಲೇ ತೆಗ್ಸ್ಕೊಂಬಂದ್ಬಿಟ್ಟೆ ಪಾಸ್. ಅಲ್ಲಿ ಪ್ಲಾಸ್ಟಿಕ್ ಮತ್ತೆ ಚೆಕ್ ಮಾಡ್ತಾರೆ ಇಲ್ಲಿ ಟೋಲ್ ಗೇಟ್ ಹತ್ರ. ಇಲ್ಲಿ ಕಡ್ಡಾಯವಾಗಿ ಪ್ಲಾಸ್ಟಿಕ್ ಯಾವಾದರೂ ಇದ್ದರೆ ವಾಟ್ರ್ ಬಾಟ್ಲುಗಳು ಆ ಥರ ಡಸ್ಟ್ಬಿನ್ಗೆ ಹಾಕೋದೇ ಒಳ್ಳೆಯದು. ಯಾಕಂದ್ರೆ ಮುಂದೆ ಇನ್ನೊಂದು ಸರಿ ಪೊಲೀಸ್ನವ್ರು ಚೆಕ್ ಮಾಡ್ತಿರ್ತಾರೆ, ಅಲ್ಲಿ ಸಿಕ್ಕರೆ ಸುಮ್ಮನೆ ಇದನ್ನು ಫೈನ್ ಹಾಕ್ತಿರ್ತಾರೆ. ಅವೆಲ್ಲ ಏನಕ್ಕೆ ರಿಸ್ಕ್ ಅಂತೇಳಿ ಇರೋ ವಾಟ್ರ್ ಬಾಟ್ಲುಗಳನ್ನೆಲ್ಲ ಅಲ್ಲಿ ಡಸ್ಟ್ಬಿನ್ಗೆ ಹಾಕಿ ನಾವು ಸೀದಾ ಈಗ ಹೋಗ್ತಾಯಿದ್ವಿ ಊಟಿಗೆ. ನೋಡ್ಬೋದು ಇದು ಊಟಿ ರೋಡು. ಇಲ್ಲೊಂದು 2-3 ಘಾಟ್ ಸೆಕ್ಷನ್ ಸಿಗುತ್ತೆ. ನೋಡಿ ಫೈನಲಿ ಇಲ್ಲಿಂದ ಈಗ ಇದು ಊಟಿಗೆ ಎಂಟ್ರಿ ಆಗ್ತಾಯಿದ್ವಿ. ನೀಲಗಿರಿ ಮರ ಏನೋ ಇರ್ಬೇಕು ಅನ್ಸುತ್ತೆ. ಇದು ಸುಮ್ಮನೆ ಗಗನಕ್ಕಿದ ಗುರು ಮರಗಳಂತ. ಇಲ್ಲಿ ಸಖತ್ತಾಗಿದೆ ಈ ವ್ಯೂ ಪಾಯಿಂಟ್ ಮಾತ್ರ, ನೋಡೋಕ್ಕೆ ಒಂಥರ ಸಖತ್ತಾಗಿರುತ್ತೆ. ಹಾಗಾಗಿ ಇಲ್ಲೊಂದು ಸರಿ ನಿಲ್ಲಿಸ್ಬಿಟ್ಟು ಕಸ್ಟಮರಿಗೆ ಫೋಟೋ ಗಿಟ ತಗೊಳಕ್ಕೆ ಬಿಡೋಣ ಒಂದು 10 ನಿಮಿಷ. ನೋಡ್ಬೋದು ಹೆಂಗಿದೆ ಅಂದರೆ ಗುರು ಇಲ್ಲಿ ಕ್ಲೈಮೇಟು ನ್ಯಾಚುರಲ್ AC ಇದ್ದಂಗಿದೆ.
ಇಷ್ಟೊತ್ತು ಗೂಡ್ಲೂರು ಹಿಂದೆಗಡೆ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿತ್ತು, ನೋಡ್ಬೋದು. ಅಲ್ಲಿ ಗೂಡ್ಲೂರು ಬಿಟ್ಟ ತಕ್ಷಣ ನಮ್ಗೆ ಆಲ್ರೆಡಿ ನ್ಯಾಚುರಲ್ ಎ ಸಿ ಸ್ಟಾರ್ಟ್ ಆಗುತ್ತೆ. ಒಂಥರ ಗಾಡೀಲಿ ಎ ಸಿ ಆನ್ ಮಾಡಿದಾಗ ಯಾವ ಥರ ಫೀಲ್ ಬರುತ್ತೋ ಅದೇ ಥರನೇ ಗಾಳಿ ಬೀಸ್ತಾಯಿದೆ ತಣ್ಣಗೆ. ಅದರಲ್ಲಿ ಮರಗಳು ನೋಡಿ ಯಾವ ಥರ ಇದೆ, ಸಖತ್ತಾಗಿದೆ ಮರಗಳು ಮಾತ್ರ. ಇಲ್ಲಿಂದ ಏನು ಜಾಸ್ತಿ ದೂರ ಇಲ್ಲ, ಒಂದು 20 ಕಿಲೋಮೀಟ್ರ್ ಇರ್ಬೋದು ಅನ್ಸುತ್ತೆ ಅಷ್ಟೇ ಊಟಿ. ನೋಡಿ ಇಲ್ಲಿಂದ ಈಗ ಟೀ ಎಸ್ಟೇಟು, ಒಳ್ಳೊಳ್ಳೆ ಶೂಟಿಂಗ್ ಸ್ಪಾಟ್ ಎಲ್ಲ ಸಿಗ್ತವೆ. ಇಲ್ಲಿ ಒಂದು ಆನ್ ದಿ ವೇ 2-3 ಪ್ಲೇಸ್ ಸಿಗುತ್ತೆ, ಒಂದು ಫಾಲ್ಸು ಮತ್ತು ಒಂದು ಶೂಟಿಂಗ್ ಸ್ಪಾಟ್ ಅಂತೇಳಿ. ನೋಡಿ ಇದು ಟೀ ಎಸ್ಟೇಟು. ಇಲ್ಲಿನೂ ಫೋಟೋ ಗೀಟೋ ಎಲ್ಲ ತಕ್ಕೊಂತಿರ್ತಾರೆ. ಬಟ್ ನಾವು ಬರ್ಬೇಕಾದ್ರೆ ನೋಡೋಣ ಅಂತೇಳಿ ಈಗ ಹಾಗೆ ಹೋಗ್ತಾಯಿದ್ವಿ, ಎಲ್ಲ ನಿಲ್ಲಿಸ್ತಾ ಇಲ್ಲ, ಟೈಮ್ ಬೇರೆ ಆಗಿದೆ. ಅಲ್ಲಿ ರೆಸಾರ್ಟಲ್ಲಿ ಚೆಕ್-ಇನ್ ಆಗಬೇಕು, ಹಾಗಾಗಿ ಬೇಗ ಹೋಗ್ತಾಯಿದ್ವಿ. ಇಲ್ಲಂತೂ ಗಾಡಿಗಳೇ ಪಾಸ್ ಆಗೋಕ್ಕಾಗಲ್ಲ ಗುರು, ಸಿಕ್ಕಾಪಟ್ಟೆ ಟ್ರಾಫಿಕ್. ಯಾಕಂದರೆ ಹಂಪ್ಸ್ಗಳು ಬೇರೆ ಈ ಲೈನಲ್ಲಿ, ಟಾಪ್ ಗೇರ್ ಹಾಕಿ ಗಾಡಿ ಓಡ್ಸೋಕ್ಕೆ ಆಗಲ್ಲ. ಯಾವಾದ್ರೂ ಗಾಡಿ ಪಾಸ್ ಆಗ್ತಿರ್ತವೆ, ಓವರ್ಟೇಕ್ ಮಾಡೋಕ್ಕಂತೂ ಆಗಲ್ಲ, ನಿಧಾನಕ್ಕೆ ಹೋಗ್ಬೇಕು. ನೋಡಿ ಇದು ಬಂದ್ಬಿಟ್ಟು ಶೂಟಿಂಗ್ ಸ್ಪಾಟ್. ಇಲ್ಲಿನ ಜನಗಳೆಲ್ಲ ಫೋಟೋ ಎಲ್ಲ ತಕ್ಕೊಳ್ತಾರೆ. ಇಲ್ಲೇ ರೋಡ್ ಸೈಡೆಲ್ಲ ಗಾಡಿಗಳು ಪಾರ್ಕ್ ಮಾಡಿ ಜನಗಳು ನಿಲ್ಲಿಸ್ತಿರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಟ್ರಾಫಿಕ್ ಇರುತ್ತೆ. ನಾವು ಈಗ ಏನು ಸದ್ಯಕ್ಕೆ ನಿಲ್ಲಿಸ್ತಾ ಇಲ್ಲ, ಈಗ ಡೈರೆಕ್ಟ್ ಹೋಗ್ತಾಯಿದ್ವಿ. ಇಲ್ಲಿ ಎಲ್ಲ ಫೋಟೋ ಶೂಟಿಗೆಲ್ಲ ಚೆನ್ನಾಗಿರುತ್ತೆ. ಅಂದರೆ ಈ ಕ್ಲೈಮೇಟಲ್ಲಿ ಬಿಸಿಲಲ್ಲಿ ನಿಲ್ಸಿದ್ರೂ ಏನು ಅನ್ಸಲ್ಲ, ಅಷ್ಟೊಂದು ತಣ್ಣಗಿದೆ. ಆವಾಗಲೇ ಹೇಳ್ದ ಹಾಗೆ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಗುರು ಊಟಿ ಇಂಥ ಬೇಸಿಗೆ ಟೈಮಲ್ಲೂ. ಹಾಗಾಗಿ ನೋಡಿ ಇನ್ನೇನು ಫೈನಲಿ ಊಟಿಗೆ ಎಂಟ್ರಿ ಆಗ್ತಾಯಿದ್ವಿ. ನೋಡ್ಬೋದು ಎದುರುಗಡೆ ಯಾವ ಥರ ಕಲರ್ಫುಲ್ಲಾಗಿ ಕಾಣಿಸ್ತದೆ ಮನೆಗಳೆಲ್ಲ. ಇಲ್ಲಿ ಯಾವುದೋ ಒಂದು ಫಾಲ್ಸ್ ಇರ್ಬೇಕು ಅನ್ಸುತ್ತೆ, ಫಾಲ್ಸ್ ಏನೋ ಇರ್ಬೇಕು. ಹಾಗಾಗಿ ನೋಡಿ ಮನೆಗಳು ಯಾವ ಥರ ಕಾಣಿಸ್ತಿದೆ ಊಟಿ ಇವೆಲ್ಲ, ಸಖತ್ ಕಲರ್ಫುಲ್ಲಾಗಿ ಕಾಣಿಸುತ್ತೆ ನೋಡೋಕೆ ದೂರಲಿದ್ದ. ಈಗ ಇಲ್ಲಿಂದ ಸೀದಾ ಡೈರೆಕ್ಟ್ ನಾವು ಇಲ್ಲಿ ನಮ್ಮ ಕಸ್ಟಮರ್ ಯಾವುದೋ ಒಂದು ರೆಸಾರ್ಟ್ ಬುಕ್ ಮಾಡಿದ್ದಾರೆ, ರೆಸಾರ್ಟ್ಗೆ ಹೋಗ್ಬೇಕು. ಟೈಮ್ ಆಗಿದೆ ಆಲ್ರೆಡಿ. ನಾವು ಮಧ್ಯಾಹ್ನ 3 ಗಂಟೆ ಒಳಗೆ ರೀಚ್ ಆಗಬೇಕಾಗಿತ್ತು. ಇಲ್ಲೇ 3 ಗಂಟೆ ಮೇಲೆ ಆಗ್ತಾ ಬರ್ತಾಯಿದೆ ಟೈಮಿಂಗ್ಸು, ಬೇಗ ಹೋಗೋಕ್ಕಾಗಲಿಲ್ಲ. ನೋಡಿ ಸಿಕ್ಕಾಪಟ್ಟೆ ಗಾಡಿಗಳು ಗುರು, ಈ ಸಿಂಗಲ್ ರೋಡಲ್ಲಿ ಗಾಡಿ ಪಾಸ್ ಮಾಡೋಕ್ಕೆ ಆಗಲ್ಲ. ಇದು ಬೇರೆ ಇಲ್ಲಿ ಯಾಕೆ ಟ್ರಾಫಿಕ್ ಬೇರೆ ಆಗಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ನೋಡಿ ಅಂತ ಇಂತೂ ನಾವು ಈಗ ಇದನ್ನು ಊಟಿ ಸಿಟಿ ಎಲ್ಲ ಪಾಸ್ ಮಾಡಿಬಿಟ್ಟು ನಾವು ಹೋಗ್ತಿರೋದು ಈಗ ದೊಡ್ಡಬೆಟ್ಟ ಟೀ ಫ್ಯಾಕ್ಟ್ರಿ ರೋಡಲ್ಲಿ. ನೋಡ್ಬೋದು ಎಲ್ಲ ಕೆಳಗಡೆ ಮನೆಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಇದು ದೊಡ್ಡಬೆಟ್ಟ ಟೀ ಫ್ಯಾಕ್ಟ್ರಿ ಪಕ್ಕದಲ್ಲಂತೆ ರೆಸಾರ್ಟ್ ಇರೋದು ನಮ್ಮ ಕಸ್ಟಮರ್ದು. ಸೊ ಹಾಗಾಗಿ ಅದೇ ರೋಡಲ್ಲಿ ಹೋಗ್ತಾಯಿದ್ವಿ. ಬನ್ನಿ ಈಗ ಸೀದಾ ಹೋಗೋಣ. ನೋಡಿ ದೊಡ್ಡಬೆಟ್ಟ ಟೀ ಫ್ಯಾಕ್ಟ್ರಿಗೆ ಇನ್ನೇನು ಇಲ್ಲಿಂದ ಒಂದು ಸ್ವಲ್ಪ ಗಾಡಿಗಳು ಬರ್ತಾಯಿರ್ತವೆ, ಆಪೋಸಿಟ್ ನೋಡ್ಕೊಂಡು ಹೋಗ್ಬೇಕು. ಫೈನಲಿ ರೆಸಾರ್ಟ್ ಹತ್ರ ಬಂದ್ವಿ. ನೋಡ್ಬೋದು ಇಲ್ಲಿಗೆ ಎಷ್ಟು ಒಂದು 3 ಕಿಲೋಮೀಟ್ರ್ ಗಾಡಿ ಓಡ್ಸೋಕ್ಕೆ ಸುಮಾರು 2 ಅವರ್ ಆಗೈತೆ ನೋಡ್ರಿ, ಅಷ್ಟೊಂದು ಟ್ರಾಫಿಕ್ ಇತ್ತು. ಹೆಂಗಿದೆ ಅಂದರೆ ಕ್ಲೈಮೇಟ್ ಸಖತ್ತಾಗಿದೆ ಗುರು, ತಣ್ಣಗೈತೆ ಬಿಸಿಲಿದ್ರು. ಇಲ್ಲಂತೂ ಫ್ಯಾನೇ ಬೇಕಾಗಿಲ್ಲ ನೋಡಿ. ನೆಮ್ಮದಿಯಾಗಿರ್ಬೋದು 2 ದಿನ. ಇವತ್ತೇನು ಸದ್ಯಕ್ಕೆ ಗಾಡಿ ತೆಗಿಯೋಕ್ಕಾಗಲ್ಲ ಹೊರಗಡೆ, ಯಾಕಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಬರೀ 1 ಕಿಲೋಮೀಟ್ರೇ ಒಂದು ಅರ್ಧ ಗಂಟೆ ಆಯ್ತೇನೋ ಬರೋಕ್ಕೆ. ಸೊ ಇಲ್ಲೇ ಫೈನಲಿ ರೂಮ್ ಮಾಡಿರೋದು ನಮ್ಮ ಸರ್ಗಳು. ಬನ್ನಿ ಈಗ ಊಟ ಬೇರೆ ಮಾಡಿ ಇಲ್ಲಿ ಊಟ ಮಾಡ್ಕೊಂಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಮೊಬೈಲಲ್ಲಿ ಬೇರೆ ಚಾರ್ಜ್ ಇಲ್ಲ. ಕೆಸರು ಹೆಂಗೆ ಸಿಡಿದ್ಬಿಟ್ಟದ, ಅಲ್ಲಿ ಬೇಗೂರಿಂದ ಗುಂಡ್ಲುಪೇಟೆವರೆಗೂ ರೋಡ್ ಮಾಡ್ತಿದ್ದಾರಲ್ಲ, ಅಲ್ಲಿ ನೀರು ಬಿಟ್ಬಿಟ್ರೆ ಅವಾಗಲೇ ನೋಡಿ ಆಪೋಸಿಟ್ ಗಾಡಿ ಬರೋವೆಲ್ಲ ಟೈರ್ದೆಲ್ಲ ಹೆಂಗೆ ಸಿಡಿದ್ಬಿಟ್ಟೈತೆ. ಈಗ ಆಮೇಲೆ ಒರೆಸ್ಬೇಕು. ಬನ್ನಿ ಇಲ್ಲಂತೂ ಸಖತ್ತಾಗಿದೆ ನೋಡಿ. ಯಾವುದೇ ಬೆಂಗಳೂರು ಗಾಡಿ ಇದಕ್ಕೂ ಸಿಡಿದ್ಬಿಟ್ಟೈತೆ. ಇದು ಆ ರೋಡಲ್ಲೇ ಬಂದಿರೋದು ಗಾಡಿ. ಕ್ಲೈಮೇಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು, ಊಹೆ ಮಾಡಿದ್ಕಿನ್ನ ಜಾಸ್ತಿನೇ ಐತೆ. ಫ್ಯಾನು ಬೇಡ ಏನೂ ಬೇಡ, ಬಿಸಿಲಿದ್ರು ತಣ್ಣಗೈತೆ ನೋಡ್ರಿ. ನೆನ್ನೆ ಫುಲ್ ಬರೋ ಗ್ಲಾಸ್ ಎಲ್ಲ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರು ಗಾಳಿ ಬೀಸ್ತಾ ಇರಲಿಲ್ಲ. ಇವತ್ತು ನೋಡಿದರೆ ಎಲ್ಲ ಗ್ಲಾಸ್ ಎಲ್ಲ ಕ್ಲೋಸ್ ಮಾಡಿದ್ರು, ಚಳಿ ತಡೆಯೋಕ್ಕಾಗಿಲ್ಲ, ಅಷ್ಟೊಂದು ಚಳಿ ಆಗ್ತಾಯಿದೆ. ಈಗ ಟೈಮ್ ಬಂದ್ಬಿಟ್ಟು ನೋಡ್ಬೋದು 6 ಗಂಟೆ 10 ನಿಮಿಷ ಆಗ್ತಾ ಬಂತು. ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ.
ನೈಟ್ ಎಷ್ಟಿರುತ್ತೆ ಚಳಿ ಗೊತ್ತಿಲ್ಲ. ನೋಡಿ ಊಟಿ ಹೆಂಗೆ ಕಾಣಿಸ್ತಾ ಇದೆ ಎಲ್ಲ ಸಿಟಿ. ನಾವಂದರೆ ಇದು ದೊಡ್ಡ ಬೆಟ್ಟ ಅಂತ ಬರುತ್ತಲ್ಲ ಆ ರೋಡಲ್ಲಿ ನಾವು ಮಾಡಿರೋದು ರೂಮು. ನೋಡಿರೆ ಸಖತ್ತಾಗಿದೆ ವ್ಯೂ ಮಾತ್ರ. ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ ನೋಡಿ. ನಮ್ಮ ಗಾಡಿ ಇಲ್ಲಿದೆ. ನಮ್ಮ ಬ್ರದರ್ ಒಬ್ಬರು ಬಂದಿದ್ದಾರೆ ಬೆಂಗಳೂರಿಂದ. ಅವ್ರ ಗಾಡಿ ಸಹ ಇಲ್ಲಿ ಬಂತು. ಹೆಂಗ ನಮಗೆ ಪಾರ್ಟ್ನರ್ ಯಾರಿರಲಿಲ್ಲ, ಒಳ್ಳೆ ಕಂಪ್ನಿ ಸಿಕ್ತು. ಈಗ 7 ಗಂಟೆಗೆ ಊಟ ಸ್ಟಾರ್ಟ್ ಅಂತೆ. ಊಟ ಮಾಡ್ಕೊಂಬಿಟ್ಟು ಡೈರೆಕ್ಟ್ ಪಾಚ್ಕೊಳೋದು. ನೋಡಿ ಯಾವ ಥರ ಇದೆ ಸ್ನೇಹಿತರೆ. ನಿಮ್ಗೆ ವ್ಯೂ ತೋರ್ಸೋಣ ಅಂತ ಹೊರಗಡೆ ಹೋಗಿದ್ದೆ. ಸಿಕ್ಕಾಬಟ್ಟೆ ಚಳಿ. 5 ನಿಮಿಷ ಹೊರಗಡೆ ಆಗುತ್ತೆ. ಇದೆಲ್ಲ ಗ್ಲಾಸ್ಗಳೆಲ್ಲ ಅಲ್ಲೇ ಫ್ರೀಸ್ ಆದಂಗೆ ಆಗಿದ್ದಾವೆ. ನೋಡೋಣ ಇನ್ನು ಆಮೇಲೆ ತೋರಿಸ್ತೀನಿ. ಊಟ ಟೈಮ್ ಆಗ್ತಾ ಬಂತು. 7 ಗಂಟೆ. ಊಟಕ್ಕೆ 7:15 ಸ್ಟಾರ್ಟ್ ಆಗುತ್ತಂತೆ. ಊಟ ಮಾಡ್ಕೊಂಡು ಮತ್ತೆ ಒಳಗಡೆ ತೋರಿಸ್ತೀನಿ ಬನ್ನಿ. 7:15 ಆಯಿತು ಸ್ನೇಹಿತರೆ. ಈಗ ಹೋಗಿ ಊಟ ಮಾಡೋಣ ಬನ್ನಿ. ಒಳಗಡೆ ತೋರಿಸ್ತೀನಿ ಒಳಗಡೆ ಹೆಂಗಿದೆ ಅಂತೇಳಿ. ಫಸ್ಟು ರಿಸೆಪ್ಷನ್ ಹಾಲ್. ಇಲ್ಲ ಪಕ್ಕದಲ್ಲೇ ಇರೋದು ಕ್ಯಾಂಟೀನು. ಮೇಡಮ್ ಮೇಡಮ್ ಫುಲ್ ಸ್ಮೈಲ್ ಮಾಡ್ತಾರೆ, ವಿಡಿಯೋ ಮಾಡ್ತಿರತ್ತಿ. ಮೇಡಮ್ आपका नाम ना? Namaste, welcome to Singlish Radiology. My name is Prasanna Sarai. I'm from Sikkim. Oh, thank you. ಮೇಡಮ್ ಫುಲ್ ಇಂಟರ್ವ್ಯೂ ಕೊಟ್ಬಿಟ್ರು. ಬನ್ನಿ ಈಗ ಇದೆ ಒಳಗಡೆ ಕ್ಯಾಂಟೀನ್ ಇರೋದು. ಇಲ್ಲೇ ಹೋಗ್ಬಿಟ್ಟು ಊಟ ಮಾಡ್ಕೊಳ್ಳೋಣ. ಈಗ ನೋಡಿ ಇಲ್ಲಿ ಹೊರಗಡೆ ವ್ಯೂ ಹೆಂಗಿದೆ ಅಂತ. ಸ್ಟೇಡಿಯಂ ಥರ ಎಲ್ಲ ಇದೆ. ಸ್ಟೇಜ್ ಎಲ್ಲ ಮಾಡಿದ್ದಾರೆ. ನೋಡಿ ಒಳಗಡೆ ಹೆಂಗಿದೆ ಕ್ಯಾಂಟೀನು. ಒಳಗಡೆನೆ ಬಾರ್ ಇದೆ, ನೋಡ್ಬೋದು. ಬೈ ಹ್ಯಾಂಡ್ ವಾಶ್ ಕಿದ್ದಾರೆ ಔಟ್ಸೈಡ್. ಹಾಂ, ಕರ್ನಾಟಕದವ್ರು ಒಂದು ಗಾಡಿ ಅದೇ ಹೇಳಿದ್ನಲ್ಲ, ನನ್ನ ಜೊತೆ ಬಂದರು ಟಿ ಅಣ್ಣವ್ರು ಬೇರೆ ಇದ್ದಾರೆ. ಬಾಬಾ ಎಷ್ಟೊಂದು ರೂಮ್ ಇದೆ ನೋಡಿ. ನೋಡಿ ನಮ್ಮದು ಎಲ್ಲೋದ್ರೂ ಇದೊಂದೇ ಜಾಸ್ತಿ ಹೇಳೋದು. ಎಗ್ ಫ್ರೈಡ್ ರೈಸ್ ಹೇಳಿದ್ದೀನಿ ಇಲ್ಲಿನ. ಬಟ್ ಪರವಾಗಿಲ್ಲ, ಚೆನ್ನಾಗಿದೆ. ಚಳಿಗೆ ಮೊಟ್ಟೆ ತಿಂದರೆ ಒಂದು ಸ್ವಲ್ಪ ಪರವಾಗಿಲ್ಲ, ಬೆಚ್ಚಗಿರುತ್ತೆ ಅಂತೇಳಿ ಹೇಳಿದ್ದಾನೆ. ನೋಡಿ ಎಷ್ಟೊಂದು ಗೊತ್ತಿದ್ದಾರೆ. ಎಷ್ಟು ಗೊತ್ತಾಯಿದೆ ಎಗ್ ಫ್ರೈಡ್ ರೈಸ್ಗೆ 450. ಹೊರಗಡೆ ಆಗಿದ್ರೆ ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಾಗಿರ್ಬೋದಾಗಿತ್ತು. ಭಾರಿ ಕಾಸ್ಟ್ಲಿ ಇಲ್ಲಿ ಊಟ, ಏನು ಮಾಡೋಕ್ಕಲ್ಲ. ಇವ್ರದ್ದು ಎಲ್ಲ ರೆಸ್ಟೋರೆಂಟು ಬಾರು. ಬನ್ನಿ ಈಗ ಊಟ ಮಾಡ್ಕೊಂಬಿಟ್ಟು ಹೊರಗಡೆ ಹೋಗೋಣ. ಈ ಎಗ್ ಫ್ರೈಡ್ ರೈಸಿಗೆ ಹಪ್ಪಳ ತಂದು ಕೊಟ್ಟಾರ ನೋಡಿ, ಸ್ಟಾರ್ಟರ್ಸ್. ಏನೇನೋ ಸೈಡ್ಸ್ ಕೊಡ್ತಾರೆ ಇವ್ರು ನಾರ್ತ್ನಾರು. ವಾಟ್ರ್ ಬಾಟಲ್ ಮಾತ್ರ ಡಿಫ್ರೆಂಟ್ ಆಗಿದೆ ನೋಡಿ. ಅವ್ರದ್ದೇ ರೆಸಾರ್ಟಿಂದ ವಾಟ್ರ್ ಬಾಟಲ್. ಫೈನಲಿ ಊಟ ಎಲ್ಲ ಮುಗಿಸ್ಕೊಂಬಂದ್ವಿ. ಈಗ ಸೀದಾ ಗಾಡಿ ಹತ್ರ ಹೋಗೋಣ. ಸೀದಾ ಗಾಡಿ ಹತ್ರ ಹೋಗ್ಬಿಟ್ಟು ಈಗ ಪಾಚ್ ಕಾಣೋದಾನೆ. ಮೇಡಮ್ ಕಾನ ಹೋಗೆ. ಹಾಂ ಮೇಡಮ್ ನಮ್ಮ ಚಾನಲ್ ನೇಮ್ ಬರ್ಕೊಂತಿದ್ದಾರೆ. ಪಾರ್ಥ ಗೌಡ ಟೂರಿಸ್ಟ್, ಸ್ಪೆಲ್ಲಿಂಗ್ PART. ಇನ್ಸ್ಟಾಗ್ರಾಮ್. ಮೇಡಮ್ ನಮ್ಮ ವೀಡಿಯೋ ಮಾಡ್ಕೊಂಡಿದ್ದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ಹೇಳಿ ಅಂದರು ಪಾಪ, ಅದಕ್ಕೆ ಹೇಳಿದ್ದು.
ಒಂದೊಂದು ಗಾಡಿ ಇರಲಿಲ್ಲ ಅವಾಗಲೇ, ಈಗ ಫುಲ್ ಆಗ್ಬಿಡುತ್ತೆ ಪಾರ್ಕಿಂಗ್ ಫುಲ್. ಹಿಂಗಿರ್ಬೇಕು ನೋಡ್ರಿ ಕ್ಲೈಮೇಟ್. ನಮ್ಮೂರಾಗ ಹಿಂಗೆ ಡಿಸೆಂಬರ್ ತಿಂಗಳ ಮಾತ್ರ ಇರ್ತದೆ ಚಳಿ, ಆದ್ರೆ ಇಷ್ಟೊಂದಿರಲ್ಲ. ಹಿಂಗೆ ಬೀಸುತ್ತಂದ್ರೆ ನ್ಯಾಚುರಲ್ ಎಸಿ. ಇಲ್ಲೆಲ್ಲ ಅದಕ್ಕೆ ಪಾಪ ಮದುವೆ ಆದಮೇಲೆ ಹನಿಮೂನಿಗೆ ಅಂತ ಬರೋದು. ಯಾವಾಗಲೂ ಹಿಂಗೆ ಇರುತ್ತೆ ಇಲ್ಲಿ. ದಿನದ 360 ದಿನನ ಹಿಂಗೆ ಇರುತ್ತೆ ಕ್ಲೈಮೇಟ್. ಹಾಗಾಗಿ ಸಿಕ್ಕಾಬಟ್ಟೆ ಕಪಲ್ಸ್ ಬರ್ತಾರೆ ಇಲ್ಲಿ ಊಟಿಗೆ. ಬನ್ನಿ ಅದೆಲ್ಲ ತಾಂಡು ನಾವೇನು ಮಾಡೋಣ, ಈಗ ರೆಸ್ಟ್ ಮಾಡೋಣ. ನಾನು ಊಟ ಗೀಟ ಎಲ್ಲ ಆಯಿತು. ಗ್ಲಾಸ್ ಎಲ್ಲ ಫುಲ್ಲು ಫ್ರೀಜ್ ಆಗ್ತಿದ್ದಾವೆ. ಇನ್ನು ಗಾಡಿಲೇ ಮಲಗ್ಬೇಕು. ಇನ್ನು ಹೆಂಗಿದೆ ನೈಟ್ ಗೊತ್ತಿಲ್ಲ. ಅವರೊಂದು ಬೆಡ್ಶೀಟ್ ಕೊಟ್ಟಿದ್ದಾರೆ ಪಾಪ ರೆಸಾರ್ಟ್ನವರು. ಈಗ ಡೈರೆಕ್ಟ್ ಪಾಚ್ಕೊಳದೆ ಬೆಳಗ್ಗೆ ಸಿಗೋದು. ಸ್ನೇಹಿತರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಬೆಳಗ್ಗೆ ಸಿಗ್ತೀನಿ ಸ್ನೇಹಿತರೆ. ಗುಡ್ ನೈಟ್.